ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ನಾವು ಹೀಗೆ ಸೇರಿ ಹಾಡುವಾಗ ಬದುಕೆ ಸ್ವರ್ಗವು ಆಹಾ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ನಾವು ಹೀಗೆ ಸೇರಿ ಹಾಡುವಾಗ ಬದುಕಿ ಸ್ವರ್ಗವು ಆಹಾ ಹಾಡುವ ನುಡಿಯೋ ಹೇನಿನ ಸಿಹಿಯೋ ಮನದಲ್ಲಿ ಇಂದು ಸುಂದರ ಕಲ್ಪನೆ ಆಹಾ ಅನುಗಾಲ ಅನುರಾಗ ಶುಭಯೋಗ ಸರಿ ಸಗರಿ ಸರಿ ಸಗರಿ ಸಗರಿ ಸರಿ ಸಗರಿ ಸಗರಿ ಸರಿ ಸರಿ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ನಾವು ಹೀಗೆ ಸೇರಿ ಹಾಡುವಾಗ ಬದುಕೇ ಸ್ವರ್ಗವು ಬದುಕೇ ಸ್ವರ್ಗವು ಬಗ್ಗೆ ಚಿಂತನೆ ಮಾಡಿ ಮಾತನಾಡ್ತಿದ್ರಿ ಹಿಂದಕ್ಕಳು ಜೀರ್ಣವಾಗಿರುತ್ತ ಕಾಣುತ್ತೆ ಅಣ್ಣ ಅಣ್ಣ ಕಣದೀರಾ ಇಷ್ಟೊಂದು ಉದ್ಗಾರದ ಧ್ವನಿಯಿಂದ ಕೂಗುತ್ತಿರುವೆಲ್ಲ ಏಕೆ ಏನಾಯ್ತು ಅಣ್ಣ ಅಣ್ಣ ಯಾವ ಕುಂದು ಕೊರತೆಗಳು ಬರೆದ ಹಾಗೆ ನನ್ನನ್ನು ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡಿದ್ದೇನೋ ನಿಜ ಆದ್ರೆ ಪ್ರತಿನಿತ್ಯ ನನ್ನ ನಿತ್ಯ ಹಾಳು ಮಾಡುತ್ತಿರುವ ನೀತಿಗೆಟ್ಟವಳ ಮಗ ಎಂಬ ಅರ್ಥಕಾರಗಳನ್ನೇ ಬಚ್ಚಿಸಿದ್ರನ್ನ ಯಾಕಣ್ಣ ಯಾಕೆ ತಮ್ಮ ರಣಧೀರ ನಿನ್ನನ್ನು ನೀತಿಗೆಟ್ಟವಳ ಮಗ ಎಂದು ನಿನ್ನ ಸುಖ ನಿದ್ರೆಯನ್ನು ಹಾಳು ಮಾಡುತ್ತಿರುವ ಆ ಪಾಪಿ ಯಾರು ಅಂತ ಹೇಳು ಈಗಲೇ ಹೋಗಿ ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಎಸೆದು ಬಿಡುತ್ತೇನೆ ಅಣ್ಣ ಅವನು ಇವನು ಆತನೆಂದು ಗೊಟ್ಟು ಮಾಡಿಕೊಟ್ಟಿಗೆ ಇದನ್ನು ಓಡಾಡುವ ಮಾತಲ್ಲ ಓಡಾಡುವ ಮಾತಲ್ಲ ಇಡೀ ಸಮಾಜ ಜನತೆ ಒಕ್ಕೊಂಡಿಂದ ಹೇಳುತ್ತಿದೆ ನಾನೊಬ್ಬ ನೀತಿಗೆಟ್ಟಳ ಮಗ ಎಂದು ಹೇಳಲ್ಲ ನಾನು ಯಾರ ಮಗ ಅಂತ ರಣಧೀರ ಎಂದೂ ಆಗದ ನೋವು ಕೋಪ ತಾಪಗಳು ಇವತ್ತೇಕಪ್ಪ ಇಷ್ಟು ದಿನ ತಂದೆ ತಾಯಿ ಬಂಧು ಬಳಗವೆಲ್ಲ ನಾವೇ ಎಂದುಕೊಂಡು ಹುಲಿಯಂತೆ ಹೆಜ್ಜೆ ಹಾಕುತ್ತಿದ್ದ ನಿನಗೆ ತಾಯಿ ಯಾರೆಂದು ತಿಳಿದುಕೊಳ್ಳಬೇಕಂತ ಕಾತುರವಾದರೂ ಏಕೆ ಅಣ್ಣ 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 ಇಷ್ಟು ದಿನ ಸಮಾಜದ ಸಮಸ್ಯೆಯಂತೆ ನೀತಿಗೆಟ್ಟಳ ಮಗ ಎಂದು ಕರೆದರು ಹೇಗೋ ಆ ತಾಪವನ್ನು ಸಹಿಸಿಕೊಂಡು ಬಂದೆ ಆದ್ರೆ ಇನ್ನು ಮುಂದೆ ಅದು ಸಾಧ್ಯವಾಗದ ಸಾಧ್ಯವಾಗದ ಮಾತು ರಣಧೀರ ಉತ್ತರವೇ ಇಲ್ಲದ ಪ್ರಶ್ನೆಯನ್ನು ಯಾರನ್ನು ಕೇಳಿದರೂ ಏನೂ ಪ್ರಯೋಜನವಿಲ್ಲ ಅದಕ್ಕೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಮೊದಲಿನ ಹಾಗೆ ಅನ್ಯಾಯ ಅಕ್ರಮಗಳ ತಡೆಗೆ ದಿಟ್ಟ ಹೆಜ್ಜೆ ಹಾಕಿ ಸಮಾಜಕ್ಕೆ ಒಳಿತಾಗುವ ಕಾರ್ಯ ಸಾಧನೆ ಮಾಡಿದ್ದೇ ನಿಜವಾದರೆ ಈಗ ನೀತಿಗೆಟ್ಟವಳ ಮಗ ಎಂದು ಟೀಕಿಸುವ ಇದೇ ಸಮಾಜ ಮುಂದೆ ನಿನ್ನನ್ನು ಹೆಸರಿನಲ್ಲಿ ಅರಳಿದ
ಕಮಲವೆಂದು ಕರೆಯುವುದು ಖಂಡಿತ. ಅಣ್ಣ ಅಣ್ಣ, ನನ್ನ ಹೆತ್ತ ತಾಯಿ ಯಾರಂದು ವಿಷಯ ನಿಮ್ದು ಉಳಿತು ಅಂತ ಹೇಳಿ ಮತ್ತೆ ಯಾರನ್ನ ಕೇಳಿ ತಿಳಿದುಕೊಳ್ಳಲಿಲ್ಲ, ಮತ್ತೆ ಯಾರನ್ನ ಕೇಳಿ ತಿಳಿದುಕೊಳ್ಳಲಿ. ಆಯ್ತು ರಣಧೀರ, ಇದರ ಬಗ್ಗೆ ನಂತರ ವಿಚಾರಿಸಿದರಾಯ್ತು. ಅತ್ತಿಗೆ ಒಳಗೆ ಊಟ ಕಡೆ ಸಿದ್ಧ ಮಾಡಿ ಕಾಯ್ತಾ ಇದ್ದಾರೆ. ನಡಿ ಹೋಗೋಣ. ಹೋಗೋಣ. ಅಂಗಲಿನಲ್ಲಿ ಬಂಗಾರಗೆ ಬಾಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ವಂದನ ಸರಸೋಚಾಯೇ ಶೃಂಗಾರದ ಶೋಭಾನಯ ಕಣ್ಣಾರ ನೀನು ಬಾಡಿದೆ ಸೌಗಂಧದ ಹೊಳಿಯಾಗಿ ನೀ ನನ್ನೆದೆಯ ಬೇಲಿ ಹಾಕಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಚಿದೆ ನಾಚಿಕೆ ಮುಳ್ಳು ಮನದ ಮಗು ಅಡ ಮಾಡಿದೆ ಮಾಡುವ ಗಂಗಾಗವ ರಾಗಿಣಿಯ ಅವರ ಶೀಲವನ್ನು ಕುಕ್ಕಲು ರಣಹದ್ದಾಗಿ ಬಂದಿಯಲ್ಲ. ಇದೇ ವಿಷಯ ಮೂಲವಾಗಿ ಇಟ್ಟುಕೊಂಡು ಸಮಯ ಸಾಧಿಸಿ ಸುಪಾರಿ ಕೊಟ್ಟು ಕತೆ ಮುಗಿಸುವುದೇ ಈ ಬಂದ ಶ್ರೀಮಂತರ ರಂಗಿನಾಥ. ಅಂದ ಮೇಲೆ ನನ್ನ ಸೊಸೆಯಾದ ರಾಗಿನ ಕೈಯಿಂದ ಪ್ರೀತಿ ನಾಟಕವಾಡಲು ಹಚ್ಚಿ ಮೊದಲನೇ ಸಲ ಸಲಿಗೆ ಕೊಟ್ಟಂತೆ ಮಾಡಿ ಎರಡನೇ ಬಾರಿಗೆ
ಎಂಡ್ ಮಾಡೋದೇ ಈ ಕುತಂತ್ರ ಜಾಲ.